ಬಿಫೋರ್ ಫುಡ್ ಆಫ್ಟರ್ ಫುಡ್ ಸೇಮ್ ಹಂಗೆ ಐತಿ ಮನುಷ್ಯರದೇ ನಾವು ನಾಯಿ ಕಡೆ ನಮಗೆ ಹಂಗದ ಚೀಟಿ ಹನ್ನೆರಡಕ್ಕದು ಎದ್ದೇಳ್ಬೇಕು ಮುಗಲ್ ಗಿಡಲಾರ್ದೆ ಒಂದು ತಿಂಗಳಾದ್ರೂ ಆ ರೂಟೀನ್ ಫಾಲೋ ಮಾಡಿದ್ರೆ ಆ ರೂಟೀನ್ ಹುಡುಗಿದ್ ಬಿಡ್ತದ. ನಿನ್ನೆ ಭಾಳ ಮನ್ಸಿಕಾಗಿತ್ತು ನನಗೆ. ಯಾಕಪ್ಪ ಅಂದ್ರೆ ಒಂಥರ ಅಂದ್ರ ಕರ್ಕೊಂಡು ಹೋಗಿಲ್ಲತ್ತಲ್ಲ ಒಂದ್ ಸ್ವಲ್ಪ ಹರ್ಟ್ ಆಯ್ತು ಅಷ್ಟೇ. ಏನ್ ಮಾಡ್ಯಾರ ಇವತ್ತು ಚಿಕನ್ ಸೂಪ್ ಮಾಡ್ಯಾರ ಗೈಸ್. ಯಾರ್ಯಾರ ಬಾಯಿ ನೆಗಡಿ ಬಂದದ, ಯಾರ್ಯಾರ ಬಾಯಿ ಕೆಟ್ಟದ, ಇವಾಗ ಈ ಥಂಡಿ ಒಳಗ ತಿಂಡಿಲೇ ಅದ ನೋಡ್ರಿ ಗೈಸ್. ಅದು ಎಷ್ಟು ಮಾಡ್ಯಾರ ನೋಡಿ ಗೈಸ್, ಎಷ್ಟು ಸಾಫ್ಟ್ ಆಗ್ಯದ ನೋಡಿ. ನನಗೆ ರಾಗಿ ಮುದ್ದೆ ಇಷ್ಟ ಇಲ್ಲ ಗೈಸ್, ನಿಜ ಹೇಳ್ಬೇಕಂದ್ರೆ ಸುಮ್ಮನೆ ಟೇಸ್ಟ್ ಮಾಡ್ತೀನಿ ಅಷ್ಟೇ ಗೈಸ್. ಏನಪ್ಪ ಅಂದ್ರೆ ಒಂದು ದೊಡ್ಡ ಲಪಡ ಮಾಡ್ಬಿಟ್ಟೆ ನಾನು. ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತ ಸ್ಟಾರ್ಟ್ ಮಾಡಕತ್ತೀವಿ. ಎಲ್ಲಪ್ಪ ಅಂದ್ರೆ ಊಟಕ್ಕೆ ಕೂತು ಸ್ಟಾರ್ಟ್ ಮಾಡಕತ್ತೀವಿ. ಮಾರ್ನಿಂಗ್ಗೆ ಎದ್ದಿದ್ವಿ, ಎದ್ದು ನಾಷ್ಟ ಅದೆಲ್ಲ ಮಾಡಿ ಮತ್ತು ಮಧ್ಯಾಹ್ನ ಊಟಕ್ಕೆ ಕೂತಾಗೆ ಸ್ಟಾರ್ಟ್ ಮಾಡೀವಿ. ಮಧ್ಯಾಹ್ನ ಅಂದ್ರೆ 1 o'clock ಆಗ್ಯದ. ಊಟಕ್ಕೆ ಕೂತಾಗ ಸ್ಟಾರ್ಟ್ ಮಾಡೀವಿ ಗೈಸ್. ಈ ಊಟಕ್ಕೆ ಏನೇನು ಮಾಡೀವಪ್ಪ ಅಂದರೆ ಬದ್ನಿಕಾಯಿ ಪಲ್ಯ, ಪಲಾವು, ರೊಟ್ಟಿ, ಚಟ್ನಿ ಕೊಟ್ಟಿದ್ದೀವಿ. ನಿನ್ನೆ ಚಟ್ನಿನೂ ಅದೆಲ್ಲ ಹಾಕೊಂಡು ಶಿಸ್ತಾಗಿ ಊಟ ಮಾಡೋದು. ಎಲ್ಲ ನಮ್ಮ ಕ್ರೇಜಿ ಅವ್ರ ಜೊತೆ ಕಾಂಪ್ರಮೈಸ್ ಆಯ್ತು ನಮ್ದೆಲ್ಲ ನಿನ್ನೆ ಭಾಳ ಮನ್ಸಿಕಾಗಿತ್ತು ನನಗೆ. ಯಾಕಪ್ಪ ಅಂದರೆ ಒಂಥರ ಅಂದ್ರೆ ಕರ್ಕೊಂಡು ಹೋಗಿಲ್ಲತ್ತಲ್ಲ ಒಂದು ಸ್ವಲ್ಪ ಹರ್ಟ್ ಆಯ್ತು ಅಷ್ಟೇ. ಎಲ್ಲ ಮತ್ತೆ ಓಕೆ ನಡೀತಿ. ಇವತ್ತು ಮತ್ತೆ ನಾರ್ಮಲ್ ಆಯ್ತು ನೋಡ್ತಿ. ನಿನ್ನೆಗೆ ಬಿಟ್ಬಿಟ್ಟೆ, ಇವತ್ತು ಮತ್ತೆ ನಾರ್ಮಲ್ ನಾನು ಹೇಳಿ. ಇವತ್ತಿನ ಲಾಗ ಡೈಲಿ ಲಾಗ್ ಆಗಿರ್ತದ. ನಾವೇನೇನು ಮಾಡಿದ್ವಿ ಏನೇನಿಲ್ಲ ಹೆಂಗೈತು ಅಂತೇಳಿ ನೋಡ್ರಿ. ಇವತ್ತಿಂದು ಡೈಲಿ ಲಾಗ್ ಥರ ಇರ್ತದೆ. ಕಂಟಿನ್ಯೂ ಮಾಡೋಣ ಮುಂದೆ. ಓಕೆ, ಊಟ ಮಾಡ್ತೀವಿ ನಾವು, ಆಮೇಲೆ ಸಿಗ್ತೀವಿ. ಮತ್ತೆ ಹಸು ಆಗ್ಯದ ನಮ್ಗೆ ಇವಾಗ. ಗೈಸ್ ಇವಾಗ ಸಂಜೆನೇ ವಾಪಸ್ ವ್ಲಾಗ್ ಶುರು ಮಾಡಿದ್ದು. ನಮ್ಮ ಮೇಡಮ್ ಅವರು ಮಧ್ಯಾಹ್ನ ಶುರು ಮಾಡಿದ್ರು, ನಾ ಸಂಜೆ ಶುರು ಮಾಡೀನಿ ಗೈಸ್. ಭಾಳ ಲೇಟ್ ಆಗತ್ತದ ಡೈಲಿ ನಾವು ಹೋಗ್ತದ ಅಂದ್ರೆ ಅಪ್ಲೋಡ್ ಮಾಡೋದಲ್ಲ, ಶುರು ಮಾಡೋದು ಲೇಟ್ ಆಗತ್ತದ. ಇದು ಮುಗ್ಲಿಗೆ ಇಡ್ತೀನಿ ಅಂತ ಅನಿಸ್ಲತ್ತ ನನಗೆ ಯಾಕೋ. ಸೊ ಅಲ್ಲಿ ನೋಡಕ್ಕೆ ಹಾಕಿ ನಾನು ಕೂತ್ ನಾ ಮಾತಾಡತ್ತಿದ್ದು ಕೂತು ನೋಡೋಣ. ಅಂದ್ರೆ ಗೈಸ್ ನಿಜವಾಗ್ಲೂ ಸಿಕ್ಕಾಬಡೆ ಮುಗ್ಲಿಗೆ ಇಡ್ತಾನೆ ಆಗಿದ್ದು. ಇದು ಮುಗ್ಲಿಗೆ ಇಡ್ತಾನೆ ಹೋಗಿಸ್ಕೋಬೇಕು. ನಾಳೆಯಿಂದ ಒಂದು ರುಟೀನ್ ಚೇಂಜ್ ಮಾಡ್ತೀನಿ. ರುಟೀನ್ ಒಂದು ತಿಂಗಳಾದ್ರೂ ಆ ರುಟೀನ್ ಫಾಲೋ ಮಾಡಿದ್ರೆ ಆ ರುಟೀನ್ ಹುಡುಗಿದ್ ಬಿಡ್ತದ. ನೋಡಬೇಕು ಏನಾಗುತ್ತೆ ಅನ್ನೋದು. ನಾಳೆ ಇವತ್ತೇ ಇರ್ತೀನಿ ಅಂತ ತಿಳಿಯಾಗ ಅಲಾರಾಮ್ ಇಟ್ಟು ಮಕ್ಕೊಂಡಿದೆ. ಬಟ್ ಅಲಾರಾಮ್ ಇಟ್ಟು ಬಂದ್ ಮಾಡಿ ಮತ್ತೊಬ್ಬಸ್ ಮಕ್ಕೊಂಡಿನಿ. ಇಲ್ಲ ಬಂದ್ ಮಾಡಿ ಮತ್ತೊಬ್ಬಸ್ ಮಲ್ಕೊಂಡೆ. ಅದೇ ಮಾತ ಹಂಗಾಗುತ್ತೆ. ಸೊ ಅದ್ರ ಸಲಿಂದ ಬಂದ್ ಮಾಡಿ 10 ನಿಮಿಷ ಮಲ್ಕೊಂಡಿದ್ದೆ ಮತ್ತೊಬ್ಬಸ್ 11 ಇದ್ದೀನಿ ಅತ್ನ. ಇಲ್ಲ ನಾಳೆಯಿಂದ ಶುರು ಮಾಡ್ತೀವಿ. ಸ್ವಲ್ಪ ಚೇಂಜಸ್ ಆಗಬೇಕು. ಡೈಲಿ ಇದೆ ಅಂದ್ರೆ ಆಗಲ್ಲ. ಹೆಂಗೆ ರೂಟೀನ್ಗಳು ಹೆಂಗೆ ಚೇಂಜ್ ಆಗುತ್ತಲ್ಲ ಹಂಗೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ. ನಾವು ಮುಗ್ಲಿಗಿಡ್ತಾನೆ ಬಿದ್ದೆ ಅಂದ್ರೆ ನಮ್ಮ ಲೈಫ್ ಮುಗ್ಲಿಗಿಡ್ತಾನೆ ಬರ್ತದೆ. ಸೊ ಅದಕ್ಕೆ ಬನ್ನಿ ನಾಳೆಯಿಂದ ಶುರು ಮಾಡುವಂಥ ನಮ್ಮ ಒಳ್ಳೆ ಜರ್ನಿನ ನಮ್ಮ ಸ್ವೀಟಿ ಕರ್ಕೊಂಡು. ಕ್ಯಾಬ್ ತುಮಾರೆ ಕ್ಯಾಬ್ ಬೋಲ್ ಕಾಡ್ ದೇತು ಗೈಸ್. ಇವಾಗ ಹೋಗಿ ಆಕಿಗೆ ಸ್ವೀಟಿಗೆ ಫುಡ್ ತೊಗೊಂಬರ್ಬೇಕದ. ಇವಾಗ ಹೋಗಿ ಫುಡ್ ತೊಗೊಂಬರ್ಬೇಕು. ಹೋಗಿ ಶಿಸ್ತಾಗ ಒಂದು ಸ್ವಲ್ಪ ಫುಡ್ ತೊಗೊಂಡು ವಾಪಸ್ ಬರಬೇಕು ನಾನು. ಅದಕ್ಕೆ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿನಿ, ಹೋಗಿ ಬರ್ಬೇಕಂತ ಹೇಳ್ಬಿಟ್ಟು. ಓಕೆ ಗೈಸ್ ಬನ್ನಿ. ನಮ್ಮ ಶಿಲ್ಪ ಅವ್ರ ಮನೆ ಕೆಲಸಗಳು ಮಾಡ್ತಾಯಿದ್ರು. ಪಾಪ ಮಾಡಲಿ ಅವ್ರ ಪಾಡಿ ಅವ್ರು ಕೆಲಸ ಮಾಡ್ತಿರ್ತಾರೆ. ನಮ್ಮ ಪಾಡಿ ಅವರು ಬಂದಿದ್ರು ಗಂಟೆ ಬಿದ್ದರು. ಸ್ವೀಟಿ ಫುಡ್ ತರ್ಲಕ್ಕೆ ನಾನು ಬರ್ದಿದ್ರು. ಅವ್ರಿಗೆ ಬಿಟ್ಟು ನಾವು ಒಬ್ಬನೇ ಹೊಂಟೀನಿ. ಸುಮ್ಮನೆ ಎಲ್ಲ ಕಡೆ ಹತ್ತೋದು ಒಂದೇ ಕೆಲಸ, ಮತ್ತೇನಿಲ್ಲ. ನಾ ಬರ್ತೀನಿ ಅಂತೇಳಿ ಬೆನ್ನ ಹತ್ತಾರೆ. ಸೊ ಸೇ ಹಾಯ್ ಗಾಯ್ಸ್. ಎಡ್ಡಿಕ್ಕೆ ನಾವು ಆಕೆ ಬಲೆ ಆದ್ರೆ ಸುಮ್ಮನೆ ಕುಂದಿರ್ತೀವಿ. ನನ್ನ ಬಲೆ ನಾಟಕ ನಿಂದು ಏನಕ್ಕೆ ನಾಟಕ ನಿಮ್ಮದು?
ಬಿಡ ಉತ್ತೇಜನ ಸಿಡಬಾರ್ದು ಅದರ ಪ್ರೀತಿ ಅದ ಮೇಲೆ ನಾನು ಶಿಸ್ತಾಗಿ ಇವಾಗ ಹೋಗಿ ತೊಗೊಂಬರ್ಬೇಕಾಕಿನ ಫುಡ್ ಇಲ್ಲಿ ಅದರ ನಮ್ಮ ಶಿಲ್ಪ ಆಟ ರೆಡಿಂಗ್ ಮಲ್ಕೊಳ್ಳೋದು ತಿನ್ನೋದು ಎದ್ದೇಳೋದು ಅಷ್ಟೇ ನಿನ್ನ ಕೆಲಸ ನಿಂದೇನು ಕೆಲಸ ಅದ ನನ್ನ ಕೆಲಸ ಭಾಳ ಇರ್ತದ ನಿಂದು ಅದೆಲ್ಲ ನಾ ಮಾಡ್ತೀನಿ ನೀನು ಮಾಡಿಟ್ಟು ತಿನ್ನೋದು ಮಕ್ಕಳೋದು ಕೂಡೋದು ಇದೇನು ಮಾಡತ್ತಿ ಇದು ಯಾರು ಮಾಡಿದಾರ ಯಾವುದು ಇದು ಮಾಡಕತ್ತಿದ್ದಿ ಅದು ಅದೇ ನಾರ್ಮಲ್ದು ನಾರ್ಮಲ್ದು ನೀವು ಒಂದಿನ ಮಾಡಿ ತೋರಿಸು ಸ್ವೀಟಿ ಒನ್ ಡೇ ಫುಲ್ ನಮ್ಮ ಸ್ವೀಟಿದೆ ಬ್ಲಾಗ್ ಮಾಡು ಒನ್ ಡೇ ಫುಲ್ ನಮ್ಮ ಸ್ವೀಟಿದೆ ಬ್ಲಾಗ್ ಮಾಡೋಣ ಯಾಕೆ ಒನ್ ಡೇ ಫುಲ್ ಸ್ವೀಟಿ ಹೆಂಗಿರ್ತಾಳ ಅಂದ್ರೆ ಸ್ವೀಟಿದ್ ಏನ್ ಮಾಡ್ಯಾಮ ಒನ್ ಡೇ ಫುಲ್ ಮುಂಜಾನೆ ಮಕ್ಕಳು ಅಂದ್ರೆ ಅರ್ಧನೇ ಇದ್ದಾಳಲ್ಲ ಅದೇ ಒಟ್ಟು ಒನ್ ಡೇ ಫುಲ್ ಸ್ವೀಟಿದೆ ಒನ್ ಡೇ ಫುಲ್ ನಮ್ಮ ಸ್ವೀಟಿದೆ ಬ್ಲಾಗ್ ನೀವು ಬೇಕಾದ್ರೆ ಕಾಮೆಂಟ್ ಆಗಿರಿ ಗೈಸ್ ಒನ್ ಡೇ ನಮ್ಮ ಸ್ವೀಟಿದ್ ಫುಲ್ ಕ್ರಿಯೇಟಿವ್ ಹೆಂಗೆ ಮಾಡ್ತೀವಿ ನೋಡ್ರಿ ನೀವು ಬರೀ ಎಷ್ಟು ನೋಡ್ರಿ ನಾನು ಕೂಡ ಕುಸ್ತಿ ಕಾಮೆಂಟ್ ಆಗಿರಿ ಗೈಸ್ ಒನ್ ಡೇ ಫುಲ್ ಸ್ವೀಟಿ ಬೇಕಾ ಅಂತ ಹೇಳಿಗ್ಯಾರ ಒನ್ ಡೇ ಫುಲ್ ಸ್ವೀಟಿನೇ ಮಾಡ್ದಾಳ ಬ್ಲಾಗ್ ನಾವು ಮಾಡಲ್ಲ ಇಬ್ಬರು ಬಿಟ್ಬಿಡ್ತೀವಿ ಆಗಿನ ಕೆಲವೊಂದು ಸೆಲ್ಫಿ ಸ್ಟಿಕ್ ಕೊಡ್ತೀವಿ ಗೈಸ್ ಅದಕ್ಕೆ ಸ್ವಲ್ಪ ಹೊರಗಡೆ ಬರ್ತಾಳೆ ಹೊರಗಡೆ ಹೋಗಿ ಅವ್ನ ಬಾಯ್ ಫ್ರೆಂಡಿಗೆ ಭೇಟಿಯಾಗಿ ಬರ್ತಾಳೆ ಅದೆಲ್ಲ ತೋರಿಸ್ತಾಳೆ ಎಲ್ಲ ಇಲ್ಲ ನನ್ನ ಸ್ವೀಟಿಗೆ ಬಾಯ್ ಫ್ರೆಂಡ್ ಇಲ್ಲ ನೋಡ್ರಿ ನಮ್ಮ ಸ್ವೀಟಿ ನಾವು ಸ್ವೀಟಿ ಭಾಳ ಮುಗ್ದಿ ಅದ ಅಂತ ತಿಳ್ಕೊಂಡ್ರಿ ನೀವು ಆರಾಮ್ ಕೋರದೊಳಗೆ ಆರಾಮ್ ಕೋರ್ಬೇಕು ಮನೆ ಗೈಸ್ ಇವಾಗ ಹೋಗಿ ಬರೋವಂತ ಇಲ್ಲೇ ಮಾತಾಡ್ಕೊತಾರೆ ಕತ್ಲಾಗುತ್ತೆ ಅದಕ್ಕೆ ಓಕೆ ಗೈಸ್ ಬನ್ನಿ ಹೋಗಿ ಬರುವ ಈಗ ಫಟಾಫಟ ಆದ್ಮೇಲೆ ನಮ್ಮ ಸ್ವೀಟಿಗೆ ಫುಡ್ ತೊಗೊಂಡು ಬರುವ ನಮ್ಮ ಎಲ್ಲೆದಳ ಸ್ವೀಟಿ ಅಲ್ಲಲ್ಲ ಸ್ವೀಟಿ ನಿನಗ ಆ ಡೋರ್ ತೆಗೆದೇ ಹೋಗಲ್ಲ ಹೇಳಕ್ಕೆ ಈ ಡೋರ್ ತೆಗಿಬೇಕಂತ ಈ ಕಡೆಯಿಂದ ಓಪನ್ ಮಾಡೋಕೆ ಗೈಸ್ ಅಲ್ಲಿಂದ ಹೋಗಿಬಿಟ್ಟು ನಮ್ಮ ಸ್ವೀಟಿಗೆ ಫುಡ್ ತೊಗೊಂಬಂದಿನಿ ಯಾಕೆಂತೂ ನಾನು ಇವಾಗ ಕಾಲಾಗಿ ಸುತ್ತಾಗತ್ತಾಳೆ ಈಗ ನೋಡಿ ಇನ್ಸ್ಟಾದಾಗ ರೀಲ್ಸ್ ಬರ್ತಾವೆ ನೋಡ್ರಿ ಅದು ಬಿಫೋರ್ ಫುಡ್ ಆಫ್ಟರ್ ಫುಡ್ ಸೇಮ್ ಹಂಗೆ ಐಕಿ ಬಿಫೋರ್ ಫುಡ್ಡಿಗೆ ಹಿಂಗಿರ್ತಾಳೆ ಆಫ್ಟರ್ ಫುಡ್ ಹಿಂಗೆ ಆಫ್ಟರ್ ಫುಡ್ ನಾಯಿ ಕಡ್ದಂಗೆ ಕಡೆ ನಮಗೆ ಮನುಷ್ಯರದೇ ನಾವು ನಾಯಿ ಕಡ್ದಂಗೆ ಕಡೆ ನಮಗೆ ಹಂಗದ ಚೀಟೇ ಬರೀ ಇವಾಗ ಸ್ವೀಟಿದಂತೂ ಆಯಿತು ಇವಾಗ ನಮ್ಮ ಹೊಟ್ಟೆ ಬಂದಿಟ್ಟು ನೋಡ್ಕೋಬೇಕು ನಮ್ಮ ಹೊಟ್ಟೆಗೆ ಏನು ಮಾಡ್ತಾರೆ ಏನಿಲ್ಲ ಐ ಡೋಂಟ್ ನೋ ತೋರಿಸ್ತಿದ್ದ ಗೈಸ್ ಆಮೇಲೆ ನಿಮಗೆ ನಮ್ಮ ಶಿಲ್ಪ ಗೈಂಡ ನಮ್ಮ ಸ್ವೀಟಿ ಗೈಂಡ ನನ್ನ ಗೈಂಡ ಏನು ಮಾಡ್ತೀವಲ್ಲ ತೋರಿಸ್ತಿದ್ದೆ ಬನ್ನಿ ಆಮೇಲೆ ಸಿಗ್ತಿದ್ದೀನಿ ಗೈಸ್ ಇಷ್ಟೊತ್ತನ ನಮ್ಮ ಕ್ರೇಜಿ ಕ್ವೀನ್ ಅವರ ಚಾನಲಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿದೆ ಇಷ್ಟೊತ್ತನ ಕೂಡಿ ಏನು ಖತರ್ನಾಕಾಗಿರೋದೊಂದು ರೆಸಿಪಿ ಮಾಡಿದ್ದಾರೆ ಕ್ರೇಜಿ ಕ್ವೀನ್ ಒಳಗಡೆ ಹೋಗಿ ನೋಡ್ರಿ ಆಲ್ರೆಡಿ ಅಪ್ಲೋಡ್ ಆಗ್ಯದ ಆ್ಯಂಡ್ ಇದು ರೆಸಿಪಿ ಹೆಂಗೆ ಮಾಡ್ರಿ ಅನ್ನೋದು ಅಷ್ಟೇ ಅಲ್ಲಿ ಹೋಗಿ ನೋಡ್ರಿ ಏನು ಮಾಡ್ರಿ ಅನ್ನೋದು ಇವತ್ತು ಚಿಕನ್ ಸೂಪ್ ಮಾಡ್ರಿ ಗೈಸ್ ಚಿಕನ್ ಸೂಪ್ ರೆಸಿಪಿ ಯಾರ್ಯಾರಿಗೆ ಬೇಕು ಎಲ್ಲ ಹೋಗಿ ನೋಡಿ ಮಸ್ತಾಗ್ಯದ ಯಾರ್ಯಾರು ಬಾಯಿ ನೆಗಡಿ ಬಂದದ ಯಾರ್ಯಾರು ಬಾಯಿ ಕೆಟ್ಟದ ಇವಾಗ ಈ ಥಂಡಿ ಒಳಗೆ ತಿಂಡಿಲೇ ಅದ ನೋಡ್ರಿ ಗೈಸ್ ಅದು ಒಂದ್ಸಲ ಚೆಕ್ ಮಾಡಿರಿ ಆ್ಯಂಡ್ ಟೇಸ್ಟ್ ಮಾಡಿರಿ ಅಂತ ಹೇಳ್ತೀನಿ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ ಕ್ರೇಜಿ ಕ್ವೀನ್ ಒಳಗೆ ಅಪ್ಲೋಡ್ ಆಗ್ಯದ ನನ್ನ ಡಿಸ್ಕ್ರಿಪ್ಷನ್ದಾಗ ಚಾನಲ್ ಲಿಂಕ್ ಇರುತ್ತೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಿಡಿಯೋ ನೋಡಿರಿ ಎಂಜಾಯ್ ಮಾಡಿರಿ ಅಂತ ಹೇಳ್ತೀನಿ ಏಕ್ ನಂಬರ್ನಾಗ ಮಾಡಿರಿ ನಿಜವಾಗ್ಲೂ ಟೇಸ್ಟ್ ಒಂದು ಸ್ವಲ್ಪ ನಾನು ಕೊಡ್ಲೇತಾರ ಆಗಲಿಲ್ಲ ನೀವು ವಿಡಿಯೋ ಮಾಡಕತ್ತಿದ್ದೀರಲ್ಲ ಅದಕ್ಕೆ ಟೇಸ್ಟ್ ಮಸ್ತಾಗಿದೆ ನಿಜವಾಗ್ಲೂ ಮಸ್ತಾಗಿದೆ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿದ್ರೆ ಬಾಯಿ ಟೇಸ್ಟ್ ಇಲ್ಲಾರ್ದು ಟೇಸ್ಟ್ ಬರ್ತಾ ಅಷ್ಟು ಟೇಸ್ಟ್ ಆಗ್ಯದ ಬಾಯಿ ಚಪ್ಪರ್ಸ್ಕೊಂಡು ಕುಡಿಬೇಕು ನೋಡ್ರಿ ಏಕ್ ನಂಬರ್ ಆಗಿದೆ ನಿಜವಾಗ್ಲೂ ಏಕ್ ನಂಬರ್ ಆಗ್ಯದ ಹೋಗಿ ನೋಡ್ರಿ ಕ್ರೇಜಿ ಕ್ವೀನ್ ಯೂಟ್ಯೂಬ್ ಚಾನಲ್ ಒಳಗಡೆ ಅಂತ ಹೇಳ್ತೀನಿ ಹೋಗಿ ನೋಡಿ ಗೈಸ್ ಹೆಂಗೆ ಮಾಡಿ ಹೆಂಗೆಲ್ಲ ಸಿಂಪಲ್ ರೆಸಿಪಿ ಹೋಗಿ ನೋಡಿ ಗೈಸ್ ಇವಾಗ ಮತ್ತೊಂದು ಸ್ವಲ್ಪ ಚಿಕನ್ ಮಾಡ್ತಾರೆ ಚಿಕನ್ ಸೂಪ್ ಮಾಡಿದೀವಿ ಅವ್ರಿಗೆ ಒಂದು ಸ್ವಲ್ಪ ಚಿಕನ್ ಊಟಕ್ಕೆ ಮಾಡ್ಬೇಕಂತ ಊಟಕ್ಕೆ ಒಂದು ಸ್ವಲ್ಪ ಚಿಕನ್ ಮಾಡ್ಕೊಡ್ತಾರೆ ಮಾಡ್ತೀವಿ ಚಿಕನ್ ಏನು ಮಾಡ್ಲಿಕ್ಕೆ ಗ್ರೇವಿ ಸುಕ್ಕ ಚಿಕನ್ ಗ್ರೇವಿ ಮಾಡು ರಾಗಿ ಮುದ್ದೆ ಮಾಡು ಲೇಟ್ ಆಗಲ್ಲ ಟೈಮ್ ಎಷ್ಟು ನಾ ಮಾಡ್ತೀನಿ ರಾಗಿ ಮುದ್ದೆ ನೀನು ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ ಗೈಸ್ ಅವ್ರು ರಾಗಿ ಮುದ್ದೆ ಮಾಡ್ತಾರಲ್ಲ ಇವ್ರಿಗೆ ಹಿಂಗೆ ಕಲ್ಸಕ್ಕೆ ಬರಲ್ಲ ಅವ್ರಿಗೆ ಕಲ್ಸೋಷ್ಟು ಶಕ್ತಿ ಇಲ್ಲ ಕೈನೇ ಆಡಲ್ಲ ಅವ್ರಿಗೆ ನಿಜ ಹೇಳ್ಬೇಕಂದ್ರೆ ಒಟ್ಟ ಕೈ ಆಡಲ್ಲ ಬಟ್ ಸ್ವಲ್ಪ ಕ್ವಾಂಟಿಟಿ ಒಂದು ರಾಗಿ ಮುದ್ದೆ ಅಷ್ಟು ಮಾಡ್ತಾರೆ ಅವ್ರು 4
ಆ್ಯಡ್ ಮಾಡ್ತೀನಿ ಗಾಯ್ಸ್ ಇರ್ತೀರಾ ಸುಳ್ಳು ಹೇಳ್ತಾರೆ 4-5 ಅಂದ್ರೆ ಪಾಪ ಕೈ ಆಡಲ್ಲ ಅವ್ರಿಗೆ ನಿಜ ಹೇಳ್ಬೇಕಂದ್ರೆ Guys. ಅದು ಅದ್ರ ಜೊತೆ ಉಪ್ಪು ಕೊಟ್ಟು ತಂದು ಕೊಡ್ತೀನಿ ನನಗೆ ಮೈ ಜುಮ್ಮಲ್ಲ ಸರಿ ಸೊಟ್ಟಿ ಕೈ ಅಂತ ಮೈ ಜುಮ್ಮದ ಗಾಯಸ ಅವರು ಒಂಥರ ಹುಳಿ ತಿನ್ನೋದು ನೋಡಿದ್ರೆ ನಮಗಂತ ಹುಳಿ ಆಗಿ ಬರಲ್ಲ ಅಷ್ಟೊಂದು ಇಷ್ಟನೇ ಇಲ್ಲ ನಿಜ ಹುಳಿ ಹೆಂಗೆ ತಿಂತಾರೋ ಏನು ಸುದ್ದಿ ಗೊತ್ತಿಲ್ಲ ಹೊಟ್ಟೆ ಹೊರ್ತೀವಿ ಮುಂದೆ ಕೂತ್ಕರೆ ನಾವು ಸೂಪ್ ಕುಡಿಯೋ ಬನ್ನಿ ಗೈಸ್ ನಾವು ಸೂಪ್ ಕುಡಿಯೋಮ ಈಗ ಶಿಸ್ತಾಗೆ ಕುಡ್ದು ಅದ್ರಾಗ ರಿವ್ಯೂ ಹೇಳ್ತಾ ಒಟ್ಟು ಖಾಲಿ ಮಾಡಿ ಇನ್ನೂ ಅದ ಬಟ್ ಇದರ ಪ್ಲೇಟಿಂಗ್ ಒಳಗೆ ಖಾಲಿ ಆಗ್ಯದ ಅಲ್ಲಿಗೆ ಚಿಕನ್ ಸೂಪ್ ಕುಡಿ ಇದು ಕುಡಿದು ತಿಂದು ಮೊನ್ನೆ ಬಾಯಿ ಕಟ್ಕೊಂಡು ಕೆಡಿಸ್ಕೊಂಡು ನೆನಪಾರ್ದು ಜಲ್ದಿ 4 ದಿನ ಕುಳ್ತಿಲ್ಲ ಕೈಲ್ಲ ಗೈಸ್ ಹಂಗೆ ಬಾಯಿ ತುಂಬ ಗುಳ್ಳೆ ಬಿಟ್ಟಿದ್ದು ಎಷ್ಟು ಹೇಳೋದು ಬುದ್ಧಿನೇ ಇಲ್ಲ ಹುಳಿ ವಿಷಯದಾಗಂತೂ ಅವ್ರಿಗೆ ಬುದ್ಧಿನೇ ಬರಲ್ಲ ನಾವು ಬ್ಯಾಡ ಅಂದೇವ್ರು ಮುದ್ದೆ ಮಾಡಿದವರು ಹುಳಿ ವಿಷಯದಾಗ ಮಾತ್ರ ಅವ್ರು ಮಾತು ಕೇಳಲ್ಲ ಉಳಿದಿದ್ರೆ ಕೇಳ್ತಾರೆ ಆದ್ರೆ ಹುಳಿ ವಿಷಯದಾಗ ನಾವು ಮನೆ ಚಿಕನ್ ಮಾಡೋಮಂತ ಚಿಕನ್ ಅವ್ರು ಮಾಡ್ತಾರೆ ಒಂದು ಸ್ವಲ್ಪ ರಾಗಿ ಮುದ್ದೆ ಮಾಡ್ತಾರೆ ಅವರೇ ಮಾಡ್ತಾರೆ ಗೈಸ್ ನಾವೇನು ಮಾಡಲ್ಲ ಸುಮಾರು ಈಗ ಕಾಡ್ಸೋದಟ್ಟೆ ಎಷ್ಟಾದ್ರೆ ಅವರೇ ಮಾಡ್ತಾರೆ ಸ್ವಲ್ಪ ಹೆಲ್ಪ್ ಬೇಕಷ್ಟೇ ಉಳಿದು ಮತ್ತೇನಿಲ್ಲ ಉಳಿದೆಲ್ಲ ಒಂದು ಸ್ವಲ್ಪ ರೈಸ್ ಎಲ್ಲ ಉಳಿದೆಲ್ಲ ಮಾಡ್ರೆ ಚಿಕನ್ ಒಂದಿಟ್ಟು ಮಾಡೋದಿತ್ತು ಇದರದೊಂದಿಟ್ಟು ಶೂಟ್ ಇದ್ದಲ್ಲ ಶೂಟ್ ಮಾಡ್ಕೊಂಡು ಮುಗಿಸ್ಕೊಂಡು ಈಗ ಜಸ್ಟ್ ಶೂಟ್ ಅಂತೂ ಕಂಪ್ಲೀಟ್ ಆಯಿತು ನಮ್ಗೆ ಬೈ ಟೇಸ್ಟ್ ಸಿಕ್ತು ಇವು ಚಾನಲ್ ಆಗ್ಯದ ಒಳ್ಳೆ ರೆಸಿಪಿಗಳು ಸಿಗ್ಲತ್ತಾರ ಅಂತಿಲ್ಲಾಗ ಮಸ್ತ್ ಗೈಸ್ ಫೈನಲಿ ಶಿಸ್ತಾಗೆ ಊಟ ಅಂತ ರೆಡಿ ಮಾಡಿದಾರ ಇವತ್ತು ಫುಲ್ ನಾನ್ ವೆಜ್ ಊಟ ಗೈಸ್ ತೊಬಡ ನಂಗೆ ನೋಡಿ ಇಲ್ಲಿ ರಾಗಿ ಮುದ್ದೆ ಚಿಕನ್ ಸಾಂಬಾರ್ ಮಾಡಿದವ್ರು ಇಲ್ಲಿದ್ದಾರ ಗೈಸ್ ಬನ್ನಿ ಇವಾಗ ಶಿಸ್ತಾಗಿ ಊಟ ಮಾಡಬೇಕು ತೊಬಡ ನಂಗೆ ನೋಡ್ರಿ ಇಲ್ಲಿ ಶಿಸ್ತಾಗಿ ರೆಡಿ ಅಂತೂ ಆಗ್ಯದ ಇವಾಗ ಟೇಸ್ಟ್ ಮಾಡ್ತಾರೆ ನಮ್ಮ ಶಿಲ್ಪ ಅವ್ರು ಇವಾಗ ಫಸ್ಟ್ ಟೇಸ್ಟ್ ಅವ್ರಿ ಬನ್ನಿ ಗೈಸ್ ಇವಾಗ ಟೇಸ್ಟ್ ಮಾಡ್ತಾರೆ ನಮ್ಮ ಶಿಲ್ಪ ಅವರು ಹೆಂಗಾಗ್ಯಾವ ಅನ್ನೋದು ಮುದ್ದೆ ಮಸ್ತಾಗಿ ಮುದ್ದೆ ನಾ ಮಾಡಿಲ್ಲ ಗೈಸ್ ಇವ್ರು ಮಾಡ್ಯಾರ ಸುಮ್ ಕಾಮಿಡಿ ಮಾಡ್ಬೇಡ ಕಾಮಿಡಿ ಎಲ್ಲ ಇರೋದು ಕರೆಕ್ಟ್ ಹೇಳ್ತಾರೆ ಫುಲ್ ಹೆಸರು ಮಾಡ್ಕೊಳ್ಳೋರು ಗೈಸ್ ಹೆಸರು ಎಲ್ಲ ಗೈಸ್ ಮುದ್ದೆ ಎಷ್ಟು ಚಂದ ಮಾಡ್ಯಾರ ನೋಡಿ ಗೈಸ್ ಎಷ್ಟು ಸಾಫ್ಟ್ ಆಗ್ಯದ ನೋಡಿ ನನಗೆ ರಾಗಿ ಮುದ್ದೆ ಇಷ್ಟ ಇಲ್ಲ ಗೈಸ್ ನಿಜ ಹೇಳ್ಬೇಕಂದ್ರೆ ಸುಮ್ಮನೆ ಟೇಸ್ಟ್ ಮಾಡ್ತೀನಿ ಅಷ್ಟೇ ನೀವೊಂದಿಷ್ಟು ಮಾಡಿ ಫಸ್ಟ್ ನೀವು ಟೇಸ್ಟ್ ಮಾಡು ಸ್ವೀಟಿ ಅಲ್ಲಾಗದ ಓಕೆ ಮುದ್ದೆ ನಾವೇನು ಫಸ್ಟ್ ಟೈಮ್ ಮಾಡಿದ್ವಿ ಇದೆಲ್ಲ ಮುದ್ದೆ ಮತ್ತು ಸಾಂಬಾರು ಬಟ್ ನಂಗೆ ಮುದ್ದೆ ಅಷ್ಟು ಹೋಗಲ್ಲ ಈ ರೊಟ್ಟಿ ತೊಗೊಂಡ್ರೋಗಿಲ್ಲ ಮತ್ತು ರೊಟ್ಟಿ ತರೋಗಿಲ್ಲ ನೀ ಸ್ವಲ್ಪ ತಿಂದು ಅನ್ನಕ್ಕಿದ್ದೀನಿ ಬನ್ನಿ ಎಷ್ಟು ಟೇಸ್ಟ್ ಮಾಡುವ ಮಸ್ತ್ ಗೈಸ್ ಮುದ್ದೆ ಏನು ಗೈಸ್ ಹೆಂಗಿದ್ರು ತಿನ್ಬೋದು ಬಟ್ ರಾಗಿ ಮುದ್ದೆ ಹೆಂಗಿದ್ರು ತಿನ್ಬೋದು ಬಟ್ ಸಾಂಬಾರು ಚಂದ ಇರ್ಬೇಕು ಸಾಂಬಾರು ಚಂದ ಇದ್ರೆ ರೊಟ್ಟಿ ಚಂದ ಇರ್ತದೆ ಮಸ್ತಾಗ್ಯಾವ ಬರೀ ಶಿಸ್ತು ಇದನ್ನು ಸಪ್ಪ ಸೆಟ್ ಮಾಡ್ತೀವಿ ಸಪ್ಪ ಸೆಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಗೈಸ್ ನಿನ್ನೆ ನೈಟ್ ಊಟ ಮಾಡೋ ಮತ್ತೆಗೆ ಸಿಕ್ಕಿದ್ದು ಇವಾಗ ಮತ್ತೆ ಬೆಳಗ್ಗೆ ಸಿಗ್ಲಾಕತ್ತೀವಿ ಮಾರ್ನಿಂಗ್ ಎದ್ದು ಬ್ರಷ್ ಅದು ಮಾಡಿ ಚಾ ಅದು ಕುಡಿದು ಕುಂತಿದ್ವಿ ಗೈಸ್ ನಮ್ಮ ಕ್ರೇಜಿ ಅವ್ರಿಗೆ ನಾವು ಕೇಳಕತ್ತೀನಿ ನಂದು ವಿಡಿಯೋ ಯಾಕೆ ಬಿಟ್ಟಿಲ್ಲ ಅಂತ ಹೇಳಿ ನಿನ್ನೆ ನೈಟ್ ಶೂಟ್ ಮಾಡಿದ್ದೀವಿ ನಂದು ಲಾಂಗ್ ವಿಡಿಯೋ ಯಾಕೆ ಬಿಟ್ಟಿಲ್ಲ ಅಂತ ಕೇಳಕತ್ತೀನಿ ಶಾಕಿಂಗ್ನೆಸ್ ಕೊಟ್ಟರು ನನಗವರು ಬರೀ ಇಲ್ಲೇ ಕೂತಾರೆ ಅವರಿಗೆ ಕೇಳ ಶಾಕಿಂಗ್ನೆಸ್ ಹಿಡ್ಕೊಳ್ಳಿ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ಎದ್ದು ಬಂದು ಕೂತಾರೆ ಹೌದು ಗೈಸ್ ಏನಪ್ಪ ಅಂದ್ರೆ ಒಂದು ದೊಡ್ಡ ಲಪಡ ಮಾಡಿಬಿಟ್ಟೆ ನಾನು ಏನು ಲಪಡ ಅಂದ್ರೆ ಪಾಪ ನಮ್ಮ ಹುಡುಗಿ ಚಂದ ರೆಸಿಪಿ ಮಾಡಿದ್ದಳು ಅದನ್ನು ಚಂದ ಶೂಟ್ ಕೂಡ ಮಾಡಿದ್ವಿ ಆದ್ರೆ ಮೈಕ್ ಆನ್ ಆಗಿರಲಿಲ್ಲ ಗೈಸ್ ನಾ ಮೈಕ್ ಹಾಕೊಳ್ಳಲ್ಲ ಅಂತಂದ್ರೂ ಹಾಕೋ ಕ್ವಾಲಿಟಿ ಚಲೋ ಬರ್ತದ ವಾಯ್ಸ್ ಚಂದ ಕೇಳ್ತದತ್ತೆ ತಂದು ಹಾಕ್ಯಾರ ಬಟ್ ಅದು ಮೈಕೇ ಆನ್ ಆಗಿಲ್ಲತ್ತ ವಾಯ್ಸೇ ಬಂದಿಲ್ಲ ಏನು ವಾಯ್ಸ್ ಇಲ್ಲ ನಾ ಅಂದ
ವಾಯ್ಸ್ ಕೊಡ್ತೀನಿ ಅದೇ ಎಡಿಟ್ ಮಾಡಿ ಹಾಕಂದೆ ಇವ್ರ ಬೇಡ ಚೆನ್ನಾಗ್ ಅನ್ಸಲ್ಲ ಅದು ಹೋದ್ರು ಚೆನ್ನಾಗಿ ಅನ್ಸಲ್ಲ ಗೈಸ್. ಒಂದಿನ ವಿಡಿಯೋ ಬಿಟ್ಟರು ಪರವಾಗಿಲ್ಲ, ಕ್ವಾಲಿಟಿ ಚಂದ ಇರಬೇಕು, ಕ್ಲಿಯರಿಟಿ ಇರಬೇಕು ವಾಯ್ಸ್ ಒಳಗೆ. ಇದು ಪ್ರೊಫೆಷ್ನಲ್ ಆಗಿ ಮಾಡ್ದಂಗೆ ಅನ್ಸಲ್ಲ ಈ ಟೈಪ್ ಮಾಡಿದ್ರೆ. ಸೊ ಹಂಗಾಗಿ ಬೇಡ, ಇದು ದಿನ ಹೋಗಿದ್ರು ಹೋಗ್ಲಿ, ಗ್ಯಾಪ್ ಆಗಿ ಗ್ಯಾಪ್ ಆದ್ರೆ ಪರವಾಗಿಲ್ಲ. ನಿನ್ನ ಚಾನಲ್ದಾಗಿ ಗ್ಯಾಪ್ ಆದ್ರೆ ನಡೀತದ, ಬಟ್ ನನ್ನ ಚಾನಲ್ದಾಗ ಗ್ಯಾಪ್ ಆಗಬಾರ್ದು. ಸೊ ಹಂಗಂತೇಳಿ ಗ್ಯಾಪ್ ಮಾಡ್ಕೊತ ಹೋಗ್ಬಿಡು ನನ್ ಚಾನಲ್. ಗ್ಯಾಪ್ ಮಾಡಲ್ಲ, ಬಟ್ ಅದು ಭಾಳ ಮಿಸ್ಟೇಕ್ ಆಗಿದೆ ಗೈಸ್. ಮೇನ್ ವಾಯ್ಸ್ ಭಾಳ ಅಂದ್ರೆ ಭಾಳ ಮನ್ಸಿಗೆ ಐತಿ ಮಾರ್ನಿಂಗ್ ಕೇಳಿ ನನಗ ನಿನ್ ವಾಯ್ಸೇ ಬಂದಿಲ್ಲ ಸಾರಿ ಅತ್ತವ್ರು. ನನಗಂತೂ ಎಷ್ಟು ಸಿಟ್ಟು ಬಂದಿತ್ತಂದ್ರ ನಿನ್ನೆ ಎಷ್ಟು ಚಂದ ಮಾಡಿನ ಗೈಸ್ನ ಅದು ರೆಸಿಪಿ ಭಾಳ ಮಸ್ತ್ ಆಗಿತ್ತು, ಶೂಟ್ನು ಮಸ್ತ್ ಆಗಿತ್ತದ, ಬಟ್ ವಾಯ್ಸ್ ಒಂದೇ ಪ್ರಾಬ್ಲಮ್. ಲಾಸ್ಟಿಗೆ ನಾವು ಹೋಗಿ ಅಲ್ಲಿ ಒಂದು ನಾ ಎಂಟ್ರಿ ಕೊಟ್ಟಲ್ಲಿ ವಾಯ್ಸ್ ಶುರು ಆಗ್ಯದ. ಲಾಸ್ಟ್ 8 ನಿಮಿಷ ಅಷ್ಟೇ ವಾಯ್ಸ್ ಅದ. ಸೊ ಸರಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಇವತ್ತೊಂದು ದಿನ ಗ್ಯಾಪ್ ಆಗಿರ್ತದ. ನಿನ್ನೆ ಹೇಳಿ ನೋಡು ಬ್ಲಾಗ್ ಒಳಗೆ, ಇದೇ ಬ್ಲಾಗ್ ಒಳಗೆ ಹೇಳಿ ನಿನ್ನೆ ನೈಟ್ ಎಲ್ಲ ಚಂದ ರಿವ್ಯೂ ಮಾಡಿ ಹೋಗಿ ನೋಡ್ರಿ ತಲೆಕೆರೆ. ಬಟ್ ಇವತ್ತಿನ ದಿನ ಬ್ಲಾಗ್ ಹೋಗಿರಲ್ಲ, ಸಾರಿ. ಆದ್ರೂ ಸಬ್ಸ್ಕ್ರೈಬ್ ಮಾಡಿರಿ, ಬೇಡ ನಾನು ಇವಾಗ ಸಬ್ಸ್ಕ್ರೈಬ್ ಮಾಡಿರಿ, ಹಿಂದಿನ ವಿಡಿಯೋ ನೋಡಿರಿ, ಯಾರು ನೋಡಿಲ್ಲ ಅವ್ರಿಗೆ ಸಪೋರ್ಟ್ ಮಾಡಿರಿ. ಬಟ್ ಇವತ್ತೊಂದಿನ ಬ್ಲಾಗ್ ಅವ್ರ ಚಾನಲ್ದೊಳಗೆ ಮಿಸ್ ಆಗುತ್ತೆ, ಅದು ನನ್ನ ಕಡೆಯಿಂದನೇ ಆಗಿರೋ ತಪ್ಪು. ಸೊ ಸಾರಿ ಫಾರ್ ದಟ್. ಇವ್ರು ಚೆಕ್ಕೇ ಮಾಡಿಲ್ಲ ನಂದು ವಿಡಿಯೋ ಶೂಟ್ ಮಾಡಾಗ ವಾಯ್ಸ್ ಬರಕತ್ತದ ಇಲ್ಲ. ಪ್ರತಿಯೊಂದು ವಿಡಿಯೋ ಸ್ಟಾರ್ಟ್ ಮಾಡಾಗ ನಾವು ವಾಯ್ಸ್ ಚೆಕ್ ಮಾಡ್ತೀವಿ, ಅಂದ್ರೆ ಮೈಕ್ ಚೆಕ್ ಮಾಡ್ತೀವಿ, ಮೈಕ್ ಚೆಕಿಂಗ್. ಸೊ ಈ ಟೈಮ್ ನಿನ್ನೆ ಬ್ಲಾಗ್ ಒಳಗೆ ಮಾಡಿರಲಿಲ್ಲ. ಸೊ ಅದೇ ನಮಗೆ ಮೈನಸ್ ಪಾಯಿಂಟ್ ಆಗಿರೋದು, ಅದೇ ನಮ್ಮ ತಪ್ಪಾಗಿದ್ದು. ಆಲ್ ಬಿಡಿ ಗೈಸ್, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾ ಮುಂದೆ ಸಾಗೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತಾರಂತ. ಮತ್ತೆ ವಾಪಸ್ ಸೂಪ್ ರೆಸಿಪಿ ಅಂತ ಅದ್ರ ಬಂದಿರಲ್ಲ. ಸೊ ನೆಕ್ಸ್ಟ್ ಇನ್ನೊಂದ್ಸತಿ ಮಾಡಿ ಹಾಕ್ತಾರಂತ. ಚೆಂದಾಗಿ ಅದ್ರ ಟೇಸ್ಟ್ ಅಂತೂ ಮಸ್ತ್ ಆಗಿತ್ತು, ಇಲ್ಲ ಅನ್ನಲ್ಲ. ನೆಕ್ಸ್ಟ್ ಟೈಮ್ ಅದ್ರ ರೆಸಿಪಿ ಹೇಳ್ಕೊಡ್ತಾರಂತ ನಿಮಗೆ. ಇದೇ ಒಂದು ಬೇಜಾರು ಗೈಸ್, ಪಾಪ ಹುಡುಗಿ ಇವತ್ತೊಂದು ವಿಡಿಯೋ ಹೋಗ್ತಿತ್ತು, ಆದರೂ ಮನ್ಸಿಗೆ ಮಾಡಿಬಿಟ್ಟೆ ಅವರಿಗೆ. ಹೋಗ್ಲಿ ಬಿಡಿ ಗೈಸ್, ಏನೂ ಆಗಲ್ಲ. ಓಕೆ ಗೈಸ್, ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀವಿ. ಹೋಗಿ ಕ್ರೇಜಿ ಕ್ವೀನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕ್ರೇಜಿ ಇನ್ಸನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿಸಿದ ಎಲ್ಲರಿಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಮೂಕ ಪರೀಕ್ಷೆಗೆ ಆಗಿದಲ್ಲ ಮಾತಾಡೋದು.